ಮಾತಾಡಿ. ಹಾಂ ಆಯ್ತು. ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರ ಪಾದಕಮಲಗಳಿಗೆ ಕೊಡಮುಡುತ್ತಾ, ಪಾಲ್ಕಿ ಮಠ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥದ್ದು. ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರಿಗೆ ಭೀಮಣ್ಣ ಖಂಡ್ರೆ ಸರ್ ಅಂತವರು ಸಿಕ್ಕರು. ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರಿಗೆ ಈಶ್ವರ್ ಖಂಡ್ರೆ ಸಾಹೇಬ್ರ ಅಂತವ್ರು ಸಿಕ್ಕರು. ಮುಂದೆ ಗುರುಬಸವ ಪಟ್ಟದೇವರಂತವರಿಗೆ ಸಾಗರ್ ಸರ್ ಅವರು ಸಿಕ್ಕರು. ಯಾಕಂದರೆ ಪೀಠಾಧಿಪತಿಗಳು ಇದ್ದಾಗಲೂ ಅಲ್ಲಿ ರಾಜಕಾರಣಿಗಳು ಉತ್ತಮವಾಗಿರಬೇಕು, ಅವ್ರ ಕಾರ್ಯನೂ ಉತ್ತಮವಾಗಿರಬೇಕು. ಅವರು ಮನೆತನ ಮಠಕ್ಕಾಗಿಯೇ ಸೇವೆ ಸಲ್ಲಿಸಿರುವಂಥದ್ದು. ಅಪ್ಪಾಜಿ ಹೇಳಿರುವಂತಹ ಕಾರ್ಯಗಳನ್ನು ಅವರು ಕೂಡ ಮಾಡ್ತಾರೆ ಅನ್ನುವಂಥ ಭರವಸೆಯಿಂದ ನಾವಿದ್ದೀವಿ. ಯುವಕರದು ಭಾಳ ಮುಖ್ಯ ಪಾತ್ರ ಅದ ಅಂಥೇಳಿ ವಾಲಿ ಸರ್ ಹೇಳಿದರು. ಹೌದು, ಈಗಿನ ಕಾಲದಲ್ಲಿ ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಕುಡಿತದ ಕಡೆ ಅಥವಾ ಗುಟಕ ತಂಬಾಕು ಇವುಗಳ ಕಡೆ ಭಾಳಷ್ಟು ಹೋಗ್ತಾ ಇದ್ದಾರೆ. ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ಬಸವ ತತ್ವದ ಕಡೆಗೆ ತರಬೇಕಾಗಿರುವಂಥದ್ದು ಭಾಳ ಭಾಳ ಅನಿವಾರ್ಯತೆ ಅದ. ಇವತ್ತು ಒಂದು ಕುಟುಂಬ ಹಾಳಾಗಬೇಕಾದ್ರೆ ಯುವಕರು ಅಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಆ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಬೇಕು. ಮಠಾಧೀಶ ಅಪ್ಪಾಜಿಗಳವರು ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಗುರುಬಸವ ಪಟ್ಟದೇವರು ಆ ಕಾರ್ಯ ಮಾಡ್ತಾ ಇದ್ರು. ಮೊದಲು ಚನ್ನಬಸವ ಪಟ್ಟದೇವರು ಕೂಡ ಮಾಡ್ತಾ ಇದ್ರು, ಬಸವಲಿಂಗ ಪಟ್ಟದೇವರು ಕೂಡ ಮಾಡಿದ್ದಾರೆ, ಮುಂದೆ ಗುರುಬಸವ ಪಟ್ಟದೇವರು ಕೂಡ ಮಾಡ್ತಾ ಇದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಬ್ನಮ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ಹಳ್ಳಿಗೂ ವ್ಯಸನ ಮುಕ್ತ ಕೆಲಸವನ್ನು ಅವ್ರ ಹೆಸರು ಮೇಲೆ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಇಲ್ಲಿವರೆಗೆ